ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಸ್ನ್ಯಾಕ್ಸಿಗೆ ಬ್ರೆಡ್ ಪಕೋಡ ಮಾಡ್ತಾ ಇದ್ದೀನಿ. ಬ್ರೆಡ್ ಪಕೋಡ ಮಾಡಬೇಕಂತ ಹೇಳಿ ನಾನು ಆಲೂಗಡ್ಡೆನೂ ಸಹ ಕುದಿಸಿಟ್ಕೊಂಡಿದ್ದೆ. ಇವಾಗ ನಾನು ಆಲೂಗಡ್ಡೆ ಒಗ್ಗರಣೆ ಹಾಕ್ಲಿಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಒಂದೆರಡು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ನೋಡಿಕೊಂಡು ಹಸಿಮೆಣಸಿನ್ಕಾಯಿ ತೊಗೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿನ ತೊಳೆದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡು ಇವಾಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಉದ್ದಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ, ಸ್ವಲ್ಪ ತಿನ್ನೋವಾಗ ಬಾಯಿಗೆ ಬರಲಿ ಅಂತ ಹೇಳಿಬಿಟ್ಟು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೇನು ಪೇಸ್ಟ್ ಮಾಡಿ ಇಟ್ಟಿದ್ದೀವಲ್ರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಕೊತ್ತಂಬರಿ ಅದು ಹಾಕಿಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊತೀನಿ. ಈ ಪೇಸ್ಟ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಒಳಗೆ. ಅದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಭಾಳ ಚಂದ ಬರ್ತದೆ. ತಿನ್ನಕ್ಕೂ ಒಂಥರ ಟೇಸ್ಟಿಯಾಗಿರ್ತದೆ. ಮಳೆಗಾಲ ಟೈಮಲ್ಲಿ ಇದನ್ನು ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನಕ್ಕೆ ಮಜಾನೂ ಇರ್ತದೆ ರೀ. ಹೆಂಗಿದ್ರು ಮನೆಯಲ್ಲಿ ಬಟಾಟಿ, ಈರುಳ್ಳಿ ಎಲ್ಲ ಇದ್ದೇ ಇರ್ತಾವೆ. ಅದನ್ನೇ ಬಳಸ್ಕೊಂಡು ಮಾಡ್ಕೊಳ್ಳೋದು. ಕೆಲವೊಂದು ಸಲ ಬ್ರೆಡ್ ಅಂದು ಇದ್ದೇ ಇರ್ತಾವೆ. ಕೆಲವೊಂದು ಟೈಮಲ್ಲಿ ಯಾರೇ ಬೀಗರು ಬಂದಾಗಂತ ನಮ್ಮ ಕಡೆ ಬ್ರೆಡ್ ಜಾಸ್ತಿ ತರ್ತಾರೆ. ಒಂದೊಂದು ಟೈಮ್ ಉಳಿದಾಗ ಇದನ್ನೇ ಮಾಡ್ಕೊಂಡು ತಿನ್ಬೋದು. ಇವಾಗ ನೋಡ್ಬೋದು ಎಲ್ಲ ಫ್ರೈ ಆದಮೇಲೆ ಮಸಾಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಚಿಲ್ಲಿ ಪೌಡ್ರ್ ಇದಕ್ಕೆ ಆ್ಯಡ್ ಮಾಡಿಲ್ರಿ, ಬರೀ ಸ್ವಲ್ಪ ಧನಿಯಾ ಪೌಡ್ರ್ ಹಾಗೆ ಅರಿಶಿನ ಪುಡಿ ಎರಡೇ ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ಹಸಿ ಮೆಣಸಿನ್ಕಾಯಿ ಹಾಕಿದ್ನೆಲ್ಲ ಖಾರಕ್ಕೆ ಸಂಬಂಧ, ಅದಕ್ಕೆ ನಾನು ಇದಕ್ಕೆ ರೆಡ್ ಚಿಲ್ಲಿ ಪೌಡ್ರನ್ನ ಬಳಸ್ಕೊಂಡಿಲ್ಲ. ಇವಾಗ ಈ ಮಸಾಲೆನೂ ಸಹ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಒಳಗೆ. ಫ್ರೈ ಆದಮೇಲೆ ಆಲೂಗಡ್ಡೆಯನ್ನು ಕುದಿಸಿಟ್ಕೊಂಡಿದ್ನೆಲ್ಲ ಅದನ್ನು ಸ್ಮ್ಯಾಶ್ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸ್ಮೂತಾಗಿ ಕುದಿಸ್ಕೊಂಡಿದ್ದೆ ಆಲೂನು ಸಹ. ಇವಾಗ ಇದನ್ನೆಲ್ಲೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅಷ್ಟೇ ಆರ್ಲಕ್ಕೆ ಬಿಡಮ್ರಿ ಇದು. ಯಾಕಂದರೆ ಸುಡ್ತದಲ್ಲ, ಹಾಗಾಗಿ ಸ್ಟಫಿಂಗ್ ಮಾಡೋಕ್ಕೆ ಆರಿದ್ರೆ ಈಸಿ ಆಯ್ತದ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಆರ್ಲಕ್ಕೆ ಬಿಡಮ್ರಿ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಭಾಳ ಚಂದ ಬರ್ತದ್ರಿ. ಇವಾಗ ನಾನು ಹಿಟ್ಟು ಕಲಿಸ್ಕೊಳ್ತೀನಿ. ಹಿಟ್ಟು ಕಲಿಸ್ಕೊಳ್ಕ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿನಿ ರೀ. ಅದಕ್ಕೆ ಸ್ವಲ್ಪ ಅಜ್ವೇನು ಹಾಗೆ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಸಹ ಆ್ಯಡ್ ಮಾಡಿಕೊಂಡೆ. ಇಲ್ಲಿ ಸ್ವಲ್ಪನ ರೆಡ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಪಲ್ಯಕ್ಕಂತರೂ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದಿಲ್ಲ, ಹಸಿಮೆಣ್ಸಿನ್ಕಾಯಿನೇ ಹಾಕಿದ್ದೆ. ಹಾಗಾಗಿ ಇಲ್ಲಿನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ರೀ. ಹಾಗೆ ಸ್ವಲ್ಪ ಧನಿಯಾ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿನೂ ಸಹ ಸೇರಿಸ್ಕೊಂಡು ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇವಾಗ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಬ್ಯಾಟರ್ ಭಾಳ ಗಟ್ಟಿನೂ ಆಗಬಾರ್ದು, ಹಾಗೆ ಭಾಳ ತಿಳಿನೂ ಬರಬಾರ್ದು. ಮೀಡಿಯಮ್ ಆಗಿ ಬ್ಯಾಟರ್ ರೆಡಿ ಮಾಡ್ಕೋಬೇಕಾಗ್ತದೆ. ನಾವು ವಡಾಪಾವ್ ಮಾಡಾಗ ಯಾವ ಥರ ಬ್ಯಾಟರ್ ರೆಡಿ ಮಾಡ್ಕೋತೀವಿ ಅದೇ ಥರ ಇವಾಗ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ನಾನು ಇದು ವಿಡಿಯೋ ಮಾಡುವಾಗ ಸರಿಯಾಗಿ ವಿಡಿಯೋ ಬರಲಿಲ್ಲ ರೀ, ಸಾರಿ. ಸ್ವಲ್ಪನೇ ಕ್ಲಿಪ್ ಇತ್ತು, ಅದನ್ನೇ ಇದ್ರಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ ರೀ. ಅದು ವಿಡಿಯೋ ಅಡ್ಡ ಬಂದಿತ್ತು ರೀ, ಹಾಗಾಗಿ ಅದ್ರಾಗೆ ಸ್ವಲ್ಪ ಕಟ್ ಮಾಡಿ ಇದ್ರಾಗ ಸೇರಿಸ್ಕೊಂಡಿದ್ದೀನಿ. ನನ್ನ ಬಳಿ ಬ್ರೆಡ್ ಇದ್ದು, ಹಾಗಾಗಿ ಅದು ಬ್ರೆಡ್ ತೊಗೊಂಡಿದ್ದೀನಿ ರೀ ನಾನು ಪಕೋಡ ಮಾಡ್ಲಿಕ್ಕೆ. ತೆಳ್ಳಗಿದ್ದು ರೀ ಬ್ರೆಡ್. ಸ್ವಲ್ಪ ದಪ್ಪನ ಬ್ರೆಡ್ ಆದರೆ ಇನ್ನೂ ಚೆಂದ ಬರ್ತಿತ್ತೇನೋ. ಭಾಳ ತಿಳು ಇದ್ದು ರೀ ಬ್ರೆಡ್ ಅದು. ಅದನ್ನು ನಾನು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡ್ಬಿಟ್ಟು ಲಟ್ಟಿಸ್ಕೊಂಡಿದ್ದೆ ರೀ, ಸ್ವಲ್ಪ ಸ್ಮೂತ್ ಆಗಲಿ ಅಂಥೇಳಿ. ಅಂದ್ರೆ ಹಿಟ್ಟಿನ ಥರ ಆಗ್ತದೆ ರೀ, ಹಿಂಗೆ ಜೋರು ಹಾಕಿ ಲಟ್ಟಿಸಿದ್ವಿ ಅಂದರೆ. ಅದ್ರ ನಡುವೆ ನಾನು ಏನು ಪಲ್ಯ ಮಾಡಿಟ್ಟಿನಿ, ಆಲೂ ಪಲ್ಯ, ಅದನ್ನು ಸ್ಟಫ್ ಮಾಡ್ಕೊಂಡಿನಿ ರೀ. ಅದ್ರ ಮೇಲ್ಗಡೆ ಇನ್ನೊಂದು ಬ್ರೆಡ್ ಇಟ್ಬಿಟ್ಟು ಅದನ್ನು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನು ಚೌಕ್ ಶೇಪ್ ಕಟ್ ಮಾಡಿದ್ದೆ ರೀ. ಹಾಗೆ ಒಂದೆರಡು ಶೇಪ್ ಮಾಡಿಕೊಂಡೆ ನಾನು. ಇವಾಗ ಚೌಕಲ್ಲಿ ಕಟ್ ಮಾಡಿದ್ದೆ, 4 ಪೀಸ್ ಮಾಡ್ಕೊಂಡಿದ್ದೆ. ಅದನ್ನು ಇವಾಗ ಬ್ಯಾಟ್ರಿನ ರೆಡಿ ಮಾಡಿ ಇಟ್ಟಿದ್ವಲ್ಲ ಅದ್ರಾಗ ಡೀಪ್ ಮಾಡ್ಕೆ ಎಣ್ಣೆ ಒಳಗೆ ಬಿಡ್ಲಾತ್ತೀನಿ ರೀ ನಾನು. ಎಲ್ಲ ಪಕೋಡ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡೆ ರೀ. ಸ್ವಲ್ಪ ಎಣ್ಣೆ ಒಳಗೆ ಹಾಕುವಾಗ ಹುಷಾರಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ಎಣ್ಣೆ ಸಿಡೋ ಚಾನ್ಸ್ ಇರ್ತದೆ. ಫಸ್ಟ್ ಟೈಮ್ ಮಾಡೋರಂದ್ರೆ ಭಾಳ ಹುಷಾರಾಗಿ ಮಾಡ್ಕೊಳ್ಳಿ. ಅಷ್ಟೇನು ಎಣ್ಣೆ ಸಿಡಲ್ರಿ, ಸ್ವಲ್ಪ ಸ್ಲೋ ಆಗಿ ಹಾಕ್ಕೊಂಡ್ರೆ ನೀಟಾಗಿ ಬರ್ತವೆ ರೀ. ಭಾಳ ಚೆಂದಾಗಿತ್ತು. ಇದ್ರೊಳಗೆ ನಾವು
ಕೆಚಪ್ ಹಾಕೊಂಡು ತಿಂದ್ವಿ, ಚಟ್ನಿ ಏನು ಮಾಡಿದ್ದಿಲ್ಲ. ಅವತ್ತು ಮತ್ತೇನು ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ರೀ ನನಗೆ. ಮತ್ತು ನೆಕ್ಸ್ಟ್ ಡೇ ಸಿಗ್ಲತ್ತೀನಿ. ನೆಕ್ಸ್ಟ್ ಡೇ ಬೆಳಗ್ಗೆನೂ ಏನು ವಿಡಿಯೋ ಮಾಡಿರಲಿಲ್ಲ. ಮಧ್ಯಾಹ್ನ ಟೈಮ್ದಾಗ ಅಡುಗೆ ಮಾಡುವಾಗ ನಾನು ಈ ವಿಡಿಯೋ ಮಾಡಿಕೊಂಡೆ. ನಾವು ಅಡುಗೆಗೆ ಸಿಂಪಲ್ಲಾಗಿ ಕಾಜು ಪನ್ನೀರ್ ಮಾಡ್ಕೊಳ್ಕತ್ತಿದ್ದೆವು. ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಕಾಜು ಪನ್ನೀರ್ ಮಾಡಿದ್ರೈತೆ ಅಂಥೇಳಿ ಕಾಜು ಪನ್ನೀರ್ ಮಾಡ್ಲಿಕ್ಕೆ ನಾನು ಎಲ್ಲ ರೆಡಿ ಮಾಡ್ಕೊಳ್ಕತ್ತಿದ್ದೆ. ಚಪಾತಿ ರೈಸ್ ಎಲ್ಲ ಮಾಡಿಟ್ಟಿದ್ದೆ. ಚಪಾತಿ ಮಾಡಿದ್ದೆ, ಹಂಚಿನ ಹೆಂಗಿದ್ರು ಕಾದಿತ್ತು ಅಂತೇಳಿ ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಟ್ ಮಾಡಿಟ್ಟಿರೋ ಪನ್ನೀರ್ ಹಾಕಿ ಸ್ವಲ್ಪ ಹುರ್ಕೋತಾ ಇದ್ದೀನಿ ರೀ. ಸ್ವಲ್ಪ ಕಲರ್ ಈ ಥರ ಬರ್ಬೇಕು ರೀ, ಗೋಲ್ಡನ್ ಬ್ರೌನ್ ಥರ ಕಲರ್ ಬರುತ್ತಾನೆ. ಸ್ವಲ್ಪ ಹುರ್ಕೊಂಡೆ ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ತೆಗ್ದೆ. ಪನ್ನೀರ್ ಸ್ವಲ್ಪ ಹಂಚಿಗೆ ಹತ್ಕೊಳ್ಕತ್ತೀವಿ ರೀ, ಯಾಕಂದ್ರೆ ಹಂಚು ಭಾಳ ಕಾಯ್ದಿತ್ತು. ಹಾಗಾಗಿ ಹಾಗೆ ಹುರಿದು ತೆಗೆದ್ಬಿಟ್ಟು ಅದಕ್ಕೇ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಹುರ್ಲೇತ್ತೀನಿ ರೀ. ಸ್ವಲ್ಪ ಗೋಡಂಬಿಯನ್ನು ನೆನೆಸಿಟ್ಟಿದ್ದೆ ನಾನು, ಬಟ್ಲಾಗ ನೆನೆಯಕ್ಕೆ ಇಟ್ಟೀನಿ ರೀ. ಹಾಗೆ ಸ್ವಲ್ಪ ಗೋಡಂಬಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೀ. ಆ ಪುಟ್ಟನೇ ಇಟ್ಟಿಲ್ಲ ನಾನು, ಸಣ್ಣದಾಗಿ ಕಟ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಕತ್ತೀನಿ ರೀ. ಪನ್ನೀರೇನು ಹುರಿದು ತೆಗ್ದೀನಿ ಅದರೊಳಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡೆ ರೀ. ಇವಾಗ ಅದೇ ಹಂಚೊಳಗೆ ನಾನು ಒಂದು 2-3 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ. ಸಣ್ಣ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡ್ಬಿಟ್ಟು ಅದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿನ ಸಹ ಸ್ವಲ್ಪ ಹೊತ್ತು ಹುರ್ಕೋತೀನಿ ರೀ. ನಾನು ಈರುಳ್ಳಿನ ಹುರಿದೇ ಮಾಡ್ತೀನಿ ರೀ. ಕೆಲವೊಬ್ಬರು ಈರುಳ್ಳಿನ ನೀರಲ್ಲಿ ಕುದಿಸ್ಬಿಟ್ಟು ಕಾಜು ಪನ್ನೀರ್ ಮಾಡ್ಕೋತಾರೆ, ಅದನ್ನು ಚೆಂದ ಆಗ್ತದ್ರಿ. ಅಂದರೆ ಜಾಸ್ತಿ ನಾವು ಈರುಳ್ಳಿ ಎಲ್ಲ ಮಸಾಲೆ ಹುರ್ಕೊಂಡೆ ನಾನು ಕಾಜು ಪನ್ನೀರ್ ಮಾಡೀನಿ ರೀ. ಒನ್ ಟೈಮ್ನು ಆ ಥರ ಕುದಿಸಿ ಮಾಡಿಲ್ಲ, ಅದನ್ನು ಸಹ ಒಮ್ಮೆ ಟ್ರೈ ಮಾಡಮಂತ. ಇವಾಗ ಇದು ಹುರಿದೀನಿ ರೀ ಈರುಳ್ಳಿ. ಇದಕ್ಕೆ ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ರೀ, ಅದನ್ನು ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಮೆಣಸು, ಲವಂಗ, ಚಕ್ಕೆ ಇತ್ತು, ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿನಿ ರೀ. 1-2 ಅಷ್ಟೇ, ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ಇವಾಗ ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗ್ಬೇಕು ರೀ, ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ ಇದನ್ನು. ನಾವು ಇವಾಗೇನು ಮಸಾಲೆ ಇವೆಲ್ಲ ಹುರ್ಲೆತ್ತೀವಿ ಅಲ್ರಿ, ಇದು ಹುರಿದ ಮೇಲೆ ಸ್ವಲ್ಪ ಹೊತ್ತು ಇದನ್ನು ಆರ್ಲಕ್ಕೆ ಬಿಡಮ್ರಿ. ಆರಿದ್ಮೇಲೆ ಇದನ್ನು ಪೇಸ್ಟ್ ಮಾಡ್ಕೊಳಕ್ಕೆ ಬರ್ತದೆ. ಪೇಸ್ಟ್ ಮಾಡ್ಲಿಕ್ಕೆ ನಾನು ಇದು ಹುರಿದಿರೋ ಎಲ್ಲ ಮಸಾಲ ಹಾಕ್ಕೊಂಡೆ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಇದಕ್ಕೇನೆ ಏನು ನೆನೆಸಿಟ್ಟಿದ್ನೆಲ್ಲ ಗೋಡಂಬಿ ಸೇರಿಸ್ಕೊಂಡು ಸ್ವಲ್ಪ ನಾನು ಒಂದು ಪೀಸ್ನಷ್ಟು ಇದು ತೆಗ್ದಿದ್ದೆ ಪನ್ನೀರಿ, ಅದನ್ನು ಇದ್ರೊಳಗೆ ಆ್ಯಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲ ತೊಗೊಂಡಿನಿ ರೀ, ಮಸಾಲೆ ಅದು ಹಾಗೆ ಎಲ್ಲ ರೆಡಿಯಾಗಿತ್ತು. ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಅದ್ರ ಜೊತೆನೇ ಸ್ವಲ್ಪ ಬಟರ್ ಇತ್ತು, ಬಟರ್ನ ಸೇರಿಸ್ಕೊಂಡಿದ್ದೀನಿ. ಹಾಕಿಬಿಟ್ಟು ಹಾಗೆ ಸ್ವಲ್ಪ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ಎಲ್ಲ ಫ್ರೈ ಆದಮೇಲೆ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ರೀ, ಅದನ್ನು ಪೇಸ್ಟ್ನ ಇದ್ರೊಳಗೆ ಆ್ಯಡ್ ಮಾಡ್ಲತ್ತೀನಿ. ಎಣ್ಣೆ ಎಲ್ಲ ಭಾಳ ಕಾಯ್ದಿತ್ತು ರೀ, ಅದಕ್ಕೋಸ್ಕರ ನಾನು ಮೊದಲು ಸ್ವಲ್ಪ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಆಮೇಲೆ ಎಲ್ಲ ಪೇಸ್ಟ್ ಹಾಕ್ಕೊಂಡೆ. ಸಿಡಿತದೆ ಅಂತ ಹೇಳಿಬಿಟ್ಟು ಮೊದಲು ಸ್ವಲ್ಪ ಹಾಕ್ಕೊಂಡೆ ರೀ. ಇವಾಗ ಇದೆಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಾಗಂತೂ ಫುಲ್ ಲೋ ಫ್ಲೇಮಲ್ಲಿ ಇಡಬೇಕು ರೀ, ಯಾಕಂದ್ರೆ ಗೋಡಂಬಿ ಎಲ್ಲ ಹಾಕಿರ್ತೀವಿ ಎಲ್ಲ ಜಲ್ದಿ ಹೊತ್ತು ಬಿಡ್ತದೆ ರೀ. ಹಾಗಾಗಿ ನಂದು ಹಾಗೆ ಆಯಿತು ಬರ್ರಿ, ಅದು ತಳ ಸ್ವಲ್ಪ ತಳ್ಳಗದ, ಒಂದು ಸ್ವಲ್ಪ ಈ ಕಡೆ ನೋಡೋಷ್ಟ್ರಾಗ ಹೊತ್ಲತ್ತಿತ್ತು. ಮತ್ತು ಅದು ಅಷ್ಟೇನು ಹೊತ್ತಿದ್ದಿಲ್ಲ, ಲೈಟೇ ಹೊತ್ಲತ್ತಿತ್ತು. ಇವಾಗ ಇದಕ್ಕೇ ಮಸಾಲೆ ಆ್ಯಡ್ ಮಾಡ್ಕೊಂಡೆ. ಅರಿಶಿನ ಪುಡಿ ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ ಎಲ್ಲ ಹಾಕ್ಕೊಂಡ್ರೆ, ಧನಿಯಾ ಇತ್ತು, ಧನಿಯಾನು ಸೇರಿಸ್ಕೊಂಡೆ. ಇವಾಗ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೇನು ಇವಾಗ ನಾನು ನೀರು ಆ್ಯಡ್ ಮಾಡ್ಕೋತೀನಿ ರೀ. ಪೇಸ್ಟ್ ಏನು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ರೀ, ಅದೇ ಜಾರ್ ಒಳಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ರೀ, ಗೋಡಂಬಿ ಎಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಗಂಟು ಥರ ಬರ್ತದೆ. ಇಲ್ಲಾಂದ್ರೆ ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಹಿಡಿಯೋವರೆಗೂ ಬಿಡೋಣ. ಕುದಿ ಹಿಡಿಯೋವಾಗ ಇದಕ್ಕೇನು ಫ್ರೈ ಮಾಡಿಟ್ಟಿರುವ ಪನ್ನೀರು, ವಟಾಣಿ, ಸ್ವಲ್ಪ ಏನು ಗೋಡಂಬಿ ಫ್ರೈ ಮಾಡಿಟ್ಟಿದ್ನೆಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಕುದ್ಮೇಲೆ ಸ್ವಲ್ಪ ಕೊತ್ತಂಬರಿ, ಹಾಗೆ ನಮ್ಮಲ್ಲಿ ಹಾಲಿದ್ದು ರೀ, ಹಾಲು ಮೇಲೆ ಕೆನೆ ಬಂದಿತ್ತಲ್ಲ, ಹಾಗಾಗಿ ಅದೇ ಕೆನೆಯನ್ನು ಕ್ರೀಮ್ ಥರ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಂಡೆ ರೀ. ಸಿಂಪಲ್ಲಾದ ಕಾಜು ಪನ್ನೀರ್ ಮನೆಗೆ ರೆಡಿಯಾಗಿತ್ತು. ಚಪಾತಿ ಎಲ್ಲ ಮಾಡಿದ್ವಲ್ಲ, ಇದನ್ನೇ ಊಟ ಮಾಡ್ಕೊಂಡ್ವಿ. ಭಾಳ ಚೆಂದ ಬಂದಿತ್ತು ರೀ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಲಾಸ್ಟಲ್ಲೇ ಸೇರಿಸ್ಕೊಂಡಿದ್ದೆ.
ಇವಾಗ ನೋಡ್ತಿರ್ಬೋದು ಕುದೀತಾ ಇದೆ. ಫ್ರೆಂಡ್ಸ್, ಈ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಡ ಮಾಡಬೇಡ್ರಿ, ಒಂದು ಲೈಕ್ ಕೊಡಿರಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಗೆ ಯಾವ ಥರದ ವಿಡಿಯೋಗಳು ಬೇಕಂತ ನನಗೆ ಶೇರ್ ಮಾಡಿ ಕಮೆಂಟ್ ಮುಖಾಂತರ. ನಾನು ಅದೇ ಥರ ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ಧನ್ಯವಾದಗಳು. ಹೀಗೆ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾ ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ನನ್ನ ಎಲ್ಲ ವಿಡಿಯೋನು ನೋಡ್ಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಬಾಯ್ ಫ್ರೆಂಡ್ಸ್.